ಫುಟ್ಬಾಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ಗಿಂತಲೂ ಹೆಚ್ಚು ಜನ ವೀಕ್ಷಿಸುವಂತ, ಕ್ರಿಕೆಟ್ಗಿಂತಲೂ ಹೆಚ್ಚು ಯುವಕರಲ್ಲಿ ಕ್ರೇಜ್ ಹೊಂದಿರುವಂತ ಕ್ರೀಡೆ. ಆದರೆ ಭಾರತದಲ್ಲಿ ಕ್ರಿಕೆಟ್ಗೆ ಸಿಕ್ಕಷ್ಟು ಪ್ರಾಮುಖ್ಯತೆ ಫುಟ್ಬಾಲ್ಗೆ ಸಿಗ್ತಾ ಇಲ್ಲ. ಇದೀಗ TV9 ಮತ್ತು ಅದರ CEO ವರುಣ್ ದಾಸ್ ಭಾರತದಲ್ಲಿ ಫುಟ್ಬಾಲ್ ಕ್ರಾಂತಿಯನ್ನೇ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಜರ್ಮನಿಯಲ್ಲಿ ನಾಂದಿ ಹಾಡಿದ್ದಾರೆ. ಏನಿದು ಫುಟ್ಬಾಲ್ ಕ್ರಾಂತಿ? ಇಲ್ಲಿದೆ ನೋಡಿ ರಿಪೋರ್ಟ್. ಭಾರತದಲ್ಲಿ ಫುಟ್ಬಾಲ್ ಕ್ರಾಂತಿಗೆ ಹೊಸ ಮುನ್ನುಡಿ. TV9 ನೆಟ್ವರ್ಕ್ CEO ವರುಣ್ ದಾಸ್ರಿಂದ 3 ಪ್ರಮುಖ ಘೋಷಣೆ. TV9 ನೆಟ್ವರ್ಕ್ ಭಾರತದಲ್ಲಿ ಫುಟ್ಬಾಲ್ ಕ್ರಾಂತಿಗೆ ಹೊಸ ಮುನ್ನುಡಿ ಬರೆಯುತ್ತಿದೆ. ಭಾರತದಲ್ಲಿ ಫುಟ್ಬಾಲ್ ಅನ್ನ ಜನಪ್ರಿಯಗೊಳಿಸಲು ಇಂಡಿಯಾಸ್ ಟೈಗರ್ಸ್ ಮತ್ತು ಟೈಗರ್ಸ್ ಟ್ಯಾಲೆಂಟ್ ಹಂಟ್ ಇವೆಂಟ್ ನಡೆಸುತ್ತಿದೆ. ಇದರ ಭಾಗವಾಗಿ ಜರ್ಮನಿಯ ಬರ್ಲಿನ್ನಲ್ಲಿ TV9 ನೆಟ್ವರ್ಕ್ MD ಹಾಗೂ CEO ವರುಣ್ ದಾಸ್ 3 ಪ್ರಮುಖ ಘೋಷಣೆಗಳನ್ನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ TV9 ಇತ್ತೀಚೆಗೆ ನಡೆಸಿದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆಯನ್ನ ಜಾಗತಿಕ ಮಟ್ಟದಲ್ಲಿ ನಡೆಸುವುದಾಗಿ ಘೋಷಿಸಿದರು. ಭಾರತದಲ್ಲಿ ಯಶಸ್ವಿಯಾಗಿ ನಡೆದ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆಯ ಮೊದಲ ಅಂತಾರಾಷ್ಟ್ರೀಯ ಆವೃತ್ತಿಯನ್ನ ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಜರ್ಮನಿಯಲ್ಲಿ ಆಯೋಜಿಸಲಾಗುವುದು ಅಂದರು. So the first initiative with WITT, What India Thinks Today, we had a very successful What India Thinks Today edition a few months back in India. So we want to bring that to various parts of the world. To start with in Germany, which is the initiative that we want to unveil today, and we would like to express our aspiration in that regard. ಇದಷ್ಟೇ ಅಲ್ಲ, ಎರಡನೇದಾಗಿ ಇಂಡಿಯಾಸ್ ಟೈಗರ್ಸ್ ಮತ್ತು ಟೈಗರ್ಸ್ ಟ್ಯಾಲೆಂಟ್ ಹಂಟ್ ಇವೆಂಟ್ ಬಗ್ಗೆಯೂ ಕೂಡ ವರುಣ್ ದಾಸ್ ಘೋಷಿಸಿದರು. ಈ ಕಾರ್ಯಕ್ರಮದ ಅಡಿಯಲ್ಲಿ ಭಾರತದಲ್ಲಿ ಫುಟ್ಬಾಲ್ ಅನ್ನ ಅಭಿವೃದ್ಧಿಗೊಳಿಸಲು 14 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರನ್ನ ಶೋಧಿಸಿ ಅವರಿಗೆ ಫುಟ್ಬಾಲ್ ತರಬೇತಿ ನೀಡಲಾಗುತ್ತದೆ ಅಂದರು. ಇನ್ನು ಮೂರನೇದಾಗಿ ಫುಟ್ಬಾಲ್ ಪ್ರಿಯರಿಗಾಗಿ ಫುಟ್ಬಾಲ್ 9 ಹೆಸರಿನ ಡಿಜಿಟಲ್ ವೇದಿಕೆ ಪ್ರಾರಂಭಿಸ್ತಾ ಇದ್ದು, ಇದು ಫುಟ್ಬಾಲ್ ಅನ್ನ ಜನಪ್ರಿಯಗೊಳಿಸುವ ವೇದಿಕೆಯಾಗಿದೆ ಅಂದರು. A news network, it will be a news digital channel for football. We're not going to show football matches there, but we are going to involve the youth and the country as a whole beyond football matches, so that there is a constant source of news and developments and information on football there. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜರ್ಮನಿಯಲ್ಲಿರುವ ಭಾರತೀಯ ರಾಯಭಾರಿ ಪರ್ವತನೇನೆ ಹರೀಶ್ ಸಹ TV9 ಕಾರ್ಯಕ್ರಮದ ಬಗ್ಗೆ ಶ್ಲಾಘಿಸಿದರು. ಜರ್ಮನಿ ಯುರೋಪ್ನಲ್ಲಿ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ. 2 ರಾಷ್ಟ್ರಗಳನ್ನ ಹತ್ತಿರಕ್ಕೆ ತರಲು TV9 ಆರಂಭಿಸುತ್ತಿರುವ ಈ ಕಾರ್ಯಕ್ರಮಗಳಿಂದ ಸಂತೋಷವಾಗಿದೆ ಎಂದರು. We are, in fact, the Germany is our largest trading partner in Europe. Now coming to football, I think you just heard, football is religion here. We may not be at the top levels in football, but this is one sport which really animates a lot of young people, and we do have a lot of young people. A majority of our population are the youth, and they are very animated by football and football tournaments and matches, especially at the global level. I think the great initiative taken by TV9 and DFB. ಹೀಗೆ ಫುಟ್ಬಾಲ್ ಆಟಗಾರರನ್ನ ಈ ರೀತಿ ಪೋಷಿಸುವ ಮೂಲಕ TV9 ನೆಟ್ವರ್ಕ್ ಭಾರತವನ್ನ ಶ್ರೇಷ್ಠ ಫುಟ್ಬಾಲ್ ರಾಷ್ಟ್ರವಾಗಿಸಲು ತನ್ನ ಕೊಡುಗೆ ನೀಡುತ್ತಿದೆ. ಜಾಗತಿಕ ಮಾನ್ಯತೆ ಮತ್ತು ವಿಶ್ವ ದರ್ಜೆಯ ತರಬೇತಿಯೊಂದಿಗೆ ಮುಂದಿನ ಪೀಳಿಗೆಯ ಬೈಚುಂಗ್ ಭುಟಿಯಾ ಮತ್ತು ಸುನಿಲ್ ಶೆಟ್ಟಿ ಅಂತ ಆಟಗಾರರನ್ನ ಹುಟ್ಟುಹಾಕಲು ತರಬೇತಿ ನೀಡುತ್ತಿದೆ. ಅಲ್ಲದೆ TV9 ನೆಟ್ವರ್ಕ್ ಜರ್ಮನಿ ಮತ್ತು ಭಾರತವನ್ನ ಮೈದಾನದಲ್ಲಿ ಮತ್ತು ಮೈದಾನದ ಹೊರಗೆ ಇನ್ನಷ್ಟು ಹತ್ತಿರವಾಗಿಸಿದೆ. ಬ್ಯೂರೋ ರಿಪೋರ್ಟ್ TV9.